ಪ್ರಿಯ ವೀಕ್ಷಕರೇ ನಮಸ್ತೆ. ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರವೀಣ್ ಕುಟ್ಟಿ ಕೃಷ್ಣಪುರ. ಇದು ಗಟ್ಟಿತನದ ದಿಟ್ಟ ಸುದ್ದಿ ಹಾಗೂ ಮಲೆನಾಡಿನ ಕ್ಷಣ ಕ್ಷಣದ ಮಾಹಿತಿ. ಇಂದು ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೊಂದಿಗೆ ಒಂದು ಚಿಕ್ಕ ಸಂದರ್ಶನವನ್ನು ನಡೆಸೋಣ ಅಂತ ಹೇಳ್ತಾ, ಸರ್ ನಮಸ್ತೆ. ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸರ್, ಸೌಜನ್ಯ ಒಂದು ಕೇಸ್ ಯಾವ ಹಂತದಲ್ಲಿ ಇದೆ ಅಂತ ತಿಳಿಸ್ಕೊಡಿ ಸರ್ ನಿಮಗೆ. ಸೌಜನ್ಯ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಇದರಲ್ಲಿ ಅದ್ರ ಬಗ್ಗೆ ಏನೋ ನಮ್ಮ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳು ಅದನ್ನ ಫೈಲ್ ಮಾಡ್ತಾ ಇದ್ದಾರೆ. ಓಕೆ ಸರ್. ಸರ್, ಈಗ ಇನ್ನೊಂದು ಪ್ರಶ್ನೆ, ರಾಜ್ಯದ ಹಾಗೂ ದೇಶದ ಜನರ ಪರವಾಗಿ ನಾನು ಕೇಳ್ತೀನಿ. ಬುದ್ಧಿವಂತರಿಗೆ ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುವಂತದ್ದು, ಎಲ್ಲೋ ಸೌಜನ್ಯ ಒಂದು ಪ್ರಕರಣವನ್ನ ತಿರುಚುತ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಸೌಜನ್ಯ ಕೇಸ್ ಇಲ್ಲಿ ಆಗ್ಬೇಕಾಗಿತ್ತು, ಆದ್ರೆ ಬುರುಡೆ ಪ್ರಕರಣ ಮಧ್ಯದಲ್ಲಿ ಪ್ರವೇಶಿಸಿ ಎಲ್ಲೋ ಸೌಜನ್ಯ ಕೇಸಿಗೆ ಸ್ವಲ್ಪ ಹಿನ್ನಡೆ ಆದಂತೆ ಕಾಣ್ತಿದೆ ಅಂತ ನೋಡಿ. ಸೌಜನ್ಯ ಪ್ರಕರಣ ಅದು ಪ್ರತ್ಯೇಕ ಪ್ರಕರಣ ಅಂತ ನಾವು ನೋಡಬಾರ್ದು. ಆನಂತರ ಅದು ಬುರುಡೆ ಪ್ರಕರಣನೂ ಕೂಡ ಅಲ್ಲ. ಈಗೇನು ನಡೀತಾ ಇದೆಯಲ್ಲ, ಅದು ಬುರುಡೆ ಪ್ರಕರಣ ಅಂತ ದಾಖಲಾಗಿಲ್ಲ. ಅದು ಆಗಿರೋದು ಧರ್ಮಸ್ಥಳ ಹಾಗೂ ಸುತ್ತಮುತ್ತಲು ನಡೆದಂತಹ ನೂರಾರು ಗಂಭೀರ ಅತ್ಯಾಚಾರ, ಕೊಲೆ ಪ್ರಕರಣಗಳ ಬಗ್ಗೆ ಇರ್ತಕ್ಕಂತಹ ಧರ್ಮಸ್ಥಳ ಕೇಸಸ್, ಧರ್ಮಸ್ಥಳ ಪ್ರಕರಣಗಳು. 39/2025 ಏನು FIR ನಂಬರ್ ಇದೆಯಲ್ಲ, ಅದು ಧರ್ಮಸ್ಥಳ ಕೇಸಸ್. ಬುರುಡೆ ಕೇಸು ಅನ್ನೋದು ಈ ಏನು ಅತ್ಯಾಚಾರಿ ಬಲಾಢ್ಯ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇಟ್ಟಂತಹ ಒಂದು ಹೆಸರು ಬುರುಡೆ ಕೇಸ್. ಇದು ಬುರುಡೆ. ಆಮೇಲೆ ನೋಡಿ ಸರ್, ಆ ಬುರುಡೆ ಅನ್ನೋದು ಅದು ಎಲ್ಲಾದ್ರೂ ತಯಾರಾಗಿ ಆ ಗಿಡ ಮರದಲ್ಲಿ ಹುಟ್ಟಿ ಬಂತ ಅಥವಾ ಫ್ಯಾಕ್ಟರಿಯಲ್ಲಿ ಬಂತ? ಹೆಂಗ್ ಬಂತ? ಬುರುಡೆ ಹೆಂಗ್ ಬರ್ತದೆ ಹೇಳಿ ಸರ್? ಯಾರಾದ್ರೂ ಒಬ್ಬ ವ್ಯಕ್ತಿ ತಾನೆ, ವ್ಯಕ್ತಿ ಸತ್ತ ಮೇಲೆ ವ್ಯಕ್ತಿ ಹೆಂಗೆ ಸತ್ತ? ಎರಡು ರೀತಿಯಿಂದ ಸಾಯ್ಬಹುದು. ಒಂದು ನ್ಯಾಚುರಲ್ ಡೆತ್, ಇನ್ನೊಂದು ಹೇಳಿದ್ರೆ ಅವ್ನು ಕೊಲೆ ಆಗಿರ್ತದೆ, ಇನ್ನೊಂದು ಅನ್ಯಾಚುರಲ್ ಡೆತ್, ಅವನೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ, ಸಾವಿಗೆ ಶರಣಾದಾಗಿರ್ತದೆ. ಇಲ್ಲಿ ಅದು ಒಂದೇ ಸಿಕ್ತಾ? ಇಲ್ಲ, ಇನ್ನೂ ಸುಮಾರು 10ಕ್ಕಿಂತ ಜಾಸ್ತಿ ಬುರುಡೆಗಳು ಸಿಕ್ಕಿದೆ. ಹೇಗೆ ಸತ್ರವರು? ಅದಕ್ಕೆ ಉತ್ತರ ಬೇಡವಾ? ಆನಂತರ ಇದ್ರ ಜೊತೆಗೇನೆ ಗ್ರಾಮ ಪಂಚಾಯಿತಿ ವಿಲೇವಾರಿ ಮಾಡಿದಂತ ಶವಗಳನ್ನ ಪರಿಶೀಲನೆ ಮಾಡಿದಾಗ ಅವರು ಎಲ್ಲಿ ಶವ ಹೂತ್ ಹಾಕಿದ್ದಾರೆ ಅಂತ ಹೇಳಿ ತೋರ್ಸೇ ಇಲ್ಲ. ಏನಿದ್ರ ಅರ್ಥ? ಅಪ್ಪ ಮತ್ತೆ ಮಗಳು ಸಾಯ್ತಾರೆ. ಆ ತರ ನಮಗೆ 3 ಕೇಸಸ್ಗಳು ಸಿಕ್ಕಿದೆ. SIT ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ, ಮತ್ತು SIT ಅವರು ಕೂಡ ಅವರದೇ ಆದಂತ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಯಾವ ರೀತಿ ಸಾವಾಯ್ತು? ಅನಾಥ ಶವಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ವಾರಸುದಾರರು ಇದ್ದಿದ್ದ ಬಗ್ಗೆ ಅಲ್ಲ. ಅನಾಥ ಶವಗಳು ಇದ್ದಿದ್ದೇ 74 ಪ್ರಕರಣಗಳು. ಹೆಣ ಎಲ್ಲಿ ಹೂತು ಹಾಕಿದೀವಿ ಅಂತೇಳಿ ಅವರು ಮೆನ್ಷನ್ನೇ ಮಾಡಿಲ್ಲ. ಈಗ ಆ ಕುಟುಂಬದ ಸದಸ್ಯರು ಬಂದು ಇಲ್ಲಿ ಕಾಣೆ ಆಗಿದ್ರು ಅಂತ ಸುಮಾರು ಕಂಪ್ಲೇಂಟ್ ಕೊಟ್ಟಿದೆ. ಮೋರ್ ದನ್ 70 ಮಿಸ್ಸಿಂಗ್ ಕೇಸಸ್ SIT ಆಗಿದೆ. ಈಗ ಅವರು ಬಂದು ಕೊಡಿ, ನಮ್ಮ ಇವು ಸಂಬಂಧಿಕರು ಆಪ್ತರು ತೀರ್ಕೊಂಡಿದ್ದಾರೆ, ಸಾವಾಗಿದೆ, ಅವರು ಡೆಡ್ ಬಾಡಿ ಕೊಡಿ, ನಮಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಹೇಳಿದ್ರೆ ಇವ್ರು ಏನು ಕೊಡ್ತಾರೆ? ಧರ್ಮಸ್ಥಳ ಪಂಚಾಯತಿಯವರು, ಪೊಲೀಸರು ಏನು ಉತ್ತರ ಕೊಡ್ತಾರೆ? ತಾಯಿ ಆಮೇಲೆ ಯಾರು ತಂದೆ ಮಗಳು ಅಂತ ಗೊತ್ತಾಗಿದೆ ಅಂತ ಪತ್ರಿಕೆಯಲ್ಲಿ ಬರ್ತದೆ. ಇದರಲ್ಲಿ ಏನ್ ಹೇಳ್ತಾರೆ? ಅದು ತಂದೆ ಮಗಳು ಅಂತ ಹೇಳ್ತಾರೆ, ಆದ್ರೆ ಅಪರಿಚಿತ ಶವಗಳು. ಅಂದ್ರೆ ತಂದೆ ಮಗಳು ಅನ್ನೋದನ್ನ ಪತ್ತೆ ಹಚ್ತಾರೆ ಇವರು, ಆದ್ರೆ ಎಲ್ಲಿಂದ ಬಂದ್ರು, ಅವ್ರ ಹೆಸರು, ಊರು, ಅಡ್ರೆಸ್, ಊರು ಕೇರಿ ಗೊತ್ತಾಗ್ಲಿಲ್ಲ. ಏನಿದ್ರ ಅರ್ಥ? ಈ ತರದ್ ಇನ್ನೂ 1-2 ಪ್ರಕರಣ ಇದೆ. ಇಲ್ಲೇ ನೋಡಿ, ಇನ್ನೊಂದಿದೆ. ಇದೇ ಪತ್ರಿಕೆಯಲ್ಲಿ, ಸುದ್ದಿ ಬಿಡುಗಡೆ ಅನ್ನುವ ಪತ್ರಿಕೆಯಲ್ಲಿ ಇನ್ನೊಂದು ವರದಿ ಬಂದಿದೆ. ಅದೇ ಪತ್ರಿಕೆಯಲ್ಲಿನೇ ವಿದ್ಯಾರ್ಥಿನಿ ಆತ್ಮಹತ್ಯೆ. ಹಾಸನ ಮೂಲದ ರಮೇಶ್ ಎಂಬುವರ ಪುತ್ರಿ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿ ಉಜಿರೆ ಇವ್ರದೇ ಕಾಲೇಜ್ನಲ್ಲಿ ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ. ಆಯ್ತಪ್ಪ, ಬೆಳ್ತಂಗಡಿ ಅವರು ಪ್ರಕರಣ ದಾಖಲಾದ್ರು, ಅದರಲ್ಲಿಯೂ ಅದೇ ಪ್ರಕರಣ ದಾಖಲಾಯಿತು. ಅಂದ್ರೆ ಸತ್ ಮೇಲೆ ಬರೀ ಪ್ರಕರಣ ದಾಖಲಾಗೋದು ಒಂದೇ ಕೆಲಸನ? ಮುಂದೆ ತನಿಖೆ ಬೇಡವಾ? ಪ್ರಕರಣಗಳು ದಾಖಲಾಯಿತು, ಮುಂದೇನಾಯ್ತು? ಹೆಂಗ ಸತ್ರು? ಆಮೇಲೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಈ ಕಾರಣ ಏನು? ಎಲ್ಲಿ ಹೆಂಗ ಆತ್ಮಹತ್ಯೆ ಮಾಡ್ಕೊಂಡು? ಏನು ಇಲ್ಲ. ಇಂಥವು ಸುಮಾರು 38 ಪ್ರಕರಣಗಳ ಕಡತನೆ ನಾಪತ್ತೆ. ಇದರ ಅರ್ಥ ಏನು? ಏನೋ ಆಗಿದೆ ತಾನೇ. ಇಲ್ಲಿ ಸಂಶಯಾಸ್ಪದ ಸಾವು ಅಂತ ಹೇಳಿದ್ರೆ ಕೊಲೆ ಆಗಿದೆ ಅನ್ನುವ ಸಂಶಯ ಸಾಮಾನ್ಯ ಒಂದು ಪರಿಜ್ಞಾನಕ್ಕೆ ಬರ್ತದೆ ತಾನೆ. ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಷಡ್ಯಂತ್ರ. ಇದನ್ನ ಕೇಳೋದು ನೋಡಿ, ವಿದ್ಯಾರ್ಥಿ ಆತ್ಮಹತ್ಯೆ ಕಾರಣ ಏನು ಅಂತ ಕೇಳಿದ್ರೆ ಷಡ್ಯಂತ್ರನ,
ತಂದೆ ಮಗಳು ಅನಾಥ ಶವ ಪತ್ತೆ ಅಂತ ಹೇಳ್ತಾರೆ. ಇದು ದೇವಸ್ಥಾನದ ಷಡ್ಯಂತ್ರನ ಇದು. ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಡೀ ಪ್ರಕರಣವನ್ನ ಬರೀ ಒಂದು ಷಡ್ಯಂತ್ರ ಅನ್ನುವಂತ ಒಂದು ಪೊಳ್ಳು ನ್ಯಾರೇಷನ್ ಮಾಡಿ, ದೂರು ಕೊಟ್ಟವರೇ ಆರೋಪಿಗಳಂತ ಮಾಡಿ, ಕೊಲೆಗಡಕರುಗಳು ಸಾಚ ಅಂತ ಹೇಳಿ ತೋರಿಸುವಂತ ಒಂದು ಷಡ್ಯಂತ್ರ, ಒಂದು ಪಿತೂರಿ ಮಾಡ್ತಾ ಇದ್ದಾರೆ. ಸರ್, ಈಗ ಈ ಹೋರಾಟ ಯಾವತ್ತು ಒಂದು ದೊಡ್ಡ ಮಟ್ಟದ ರೂಪುರೇಷೆ ಕಂಡುಕೊಳ್ತೋ ಅಂದಿನಿಂದ ನಾವು ಗಮನಿಸೋದಾದ್ರೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ಭಾಗವಹಿಸಿದಂಥವ್ರನ್ನ ಗಡೀಪಾರು ಮಾಡುವಂತಹ ಆದೇಶ, ಹಾಗೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮಗಳು ಅಷ್ಟಾಗಿ ಆಸಕ್ತಿ ತೋರಿಸಲಿಲ್ಲ. ಬದಲಾಗಿ ಯೂಟ್ಯೂಬ್ ಚಾನಲ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ತುಂಬಾ ದೊಡ್ಡ ಹೋರಾಟ ನಡೀತು. ಆದ್ರೆ ಅಂಥವ್ರನ್ನೆಲ್ಲ ಹತ್ತಿಕ್ಕುವಂತ ಪ್ರಯತ್ನ, ಈಗ ಉದಾಹರಣೆಗೆ ಕಿಂಗ್ಡಮ್ ಆಗಿರ್ಬೋದು, ಕುಡ್ಲಾ ರ್ಯಾಂಪೇಜ್ ಅವ್ರ ಮೇಲೆ ಹಲ್ಲೆ ನಡೆಸುವಂತ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಸಮೀರ್ MD ಅವರ ವಿಡಿಯೋ ಬಲವಂತವಾಗಿ ತೆಗೆದಾಕ್ಸಿದ್ರು, ಅವ್ರ ಮೇಲೆ ಸುಮ್ಮನೆ ಕೇಸ್ ಹಾಕಿದ್ರು. ಸಂಚಾರಿ ಸ್ಟುಡಿಯೋ, ಕೂಡ್ಲಾ ರಾಂಪೇಜ್, ಅಭಿ ಮೇಲೆ ಅಂತೂ ಹಲ್ಲೆ ಅಭಿ ಯುನೈಟೆಡ್ ಮೀಡಿಯಾ ಮೇಲೆ, ಇವು ದೈಹಿಕ ಹಲ್ಲೆ ಆಯ್ತು. ಸಮೀರನ್ ಮೇಲೆ ದೈಹಿಕ ಹಲ್ಲೆ ಆಗ್ಲಿಲ್ಲ, ಆದ್ರೆ ಬಲವಂತವಾಗಿ ವಿಡಿಯೋವನ್ನ ತೆಗಿಸಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸುಮಾರು ಯೂಟ್ಯೂಬ್ಗಳಿಗೆ ನೋಟಿಸ್ ಕೊಟ್ಟರು, ಬಹುಶಃ ತಮಗೂ ಕೂಡ ನೋಟಿಸ್ ಕೊಟ್ಟಿರ್ಬೋದು ಅಂದ್ಕೊಂಡಿದ್ದೀನಿ. ಖಂಡಿತ. ಇದು ಯೂಟ್ಯೂಬ್ ತಂದಂತಹ ಒಂದು ಕ್ರಾಂತಿ. ಇದು ಯಾವ ಸತ್ಯವನ್ನ ಇವರು ಮೇನ್ ಸ್ಟ್ರೀಮ್ ಮೀಡಿಯಾ ಕೋಟಿಗಟ್ಟಲೆ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಡಿ 10-20 ಕ್ಯಾಮ್ರಾ ಇಟ್ಕೊಂಡು ನಾವು ಸತ್ಯವನ್ನೇ ಹೇಳುತ್ತೇವೆ ಅಂತ ಹೇಳಿ ಲೋಗೋ ಹಾಕೊಂಡವರು, ನೇರ ದಿಟ್ಟ ನಿರಂತರ ಅಂತ ಲೋಗೋ ಹಾಕೊಂಡವರು, ನಾವು ಪಬ್ಲಿಕ್ಗೋಸ್ಕರ ಮಾಡ್ತೀವಿ, ರಿಪಬ್ಲಿಕ್ಗೋಸ್ಕರ ಅಂತ ಅವ್ರು ಹೇಳಿದವ್ರು ಎಲ್ಲರೂ ಪಬ್ಲಿಕ್ ರಿಪಬ್ಲಿಕ್ ಎಲ್ಲ ಗಿಮಿಕ್ ಮಾಡ್ತಾ ಕೂತ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಇದರ ಸಂಪೂರ್ಣ ಹುನ್ನಾರ, ಇದರ ಹಿಂದಿನ ಹುನ್ನಾರ, ನಿಜವಾದ ಅಪರಾಧಿಗಳು, ಕೊಲೆಗಡಕರು ಯಾರಿದ್ದಾರೆ, ಅತ್ಯಂತ ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ, ರಾಜಕೀಯವಾಗಿ ಹಣಕಾಸಿನಿಂದ ಬಲಾಢ್ಯರಿದ್ದಾರೆ, ಅವರನ್ನ ರಕ್ಷಣೆ ಮಾಡುವಂತ ಹುನ್ನಾರ ಇದು. ಇವತ್ತು ಯೂಟ್ಯೂಬ್ ಇರ್ಲಿಲ್ಲ ಅಂದ್ರೆ ಎಲ್ಲಿರ್ತಿತ್ತು ಹೇಳಿ ಈ ಹೋರಾಟ? ಸೋಷಿಯಲ್ ಮೀಡಿಯಾ ಇಲ್ಲಂದ್ರೆ ಎಲ್ಲಿರ್ತಿತ್ತು? ಈ ಸೋಷಿಯಲ್ ಮೀಡಿಯಾನು ಖರೀದಿ ಮಾಡ್ತಾ ಇದ್ದಾರೆ, ಅವ್ರವ್ರದೇ ಪೇಜ್ಗಳನ್ನ ಖರೀದಿ ಮಾಡಿ, ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಖರೀದಿ ಮಾಡಿ, ನಿಮ್ ಎಲ್ಲವೂ ಕೂಡ ಪೇಡ್ ಸರ್. ಆಮೇಲೆ ಇದರಲ್ಲಿ ಯೂಟ್ಯೂಬ್ ನಲ್ಲಿ ನಾವು ಕೆಟ್ಟದ ಕಮೆಂಟ್ ಹಾಕ್ತಾರಲ್ಲ, ಜನಸಾಮಾನ್ಯರು ಯಾರು ಅಲ್ಲ. ಯಾಕಂದ್ರೆ ಯಾವುದೇ ಜನಸಾಮಾನ್ಯ ಅತ್ಯಾಚಾರಕ್ಕೆ ಬೆಂಬಲ ಕೊಡುವುದಿಲ್ಲ. ಅವರದೇ ಆದಂತಹ ಗ್ಯಾಂಗ್, ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡುವ ಗ್ಯಾಂಗ್ ಪ್ರತಿ ಹಳ್ಳಿಗಳಲ್ಲಿ ಇದೆಯಲ್ಲ, ಅವರು ಫೇಕ್ ID ಕ್ರಿಯೇಟ್ ಮಾಡಿಕೊಂಡು ಇವರೇ ಫೇಕ್ ಐಡಿ ಕ್ರಿಯೇಟ್ ಮಾಡಿಸಿ ಹೋರಾಟಗಾರರಿಗೆ ಕೆಟ್ಟ ಮೆಸೇಜ್ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ. ಈ ದೇಶದ ಒಂದು ದೊಡ್ಡ ದುರಂತ ಅಂದ್ರೆ, ಯಾವುದೇ ಒಂದು ಹೆಣ್ಣಿನ ಅತ್ಯಾಚಾರ ಆದಾಗ ಕ್ಯಾಂಡ್ಲ್ಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡಿ ನ್ಯಾಯ ಸಿಗ್ಬೇಕು ಅನ್ನೋಂಥ ವ್ಯಕ್ತಿಗಳೇ ಇಂದು ಅದರಲ್ಲಿ ಕೆಲವರು ಈ ಒಂದು ಧರ್ಮಸ್ಥಳ ಅಂತ ಒಂದು ಹೆಸರು ಬಂದಿದ ತಕ್ಷಣ ಬೇರೆದೇ ಒಂದು ಇದು ತಗೊಂಡು ಆ ಕಡೆಗೆ ಒಂದು ಸಪೋರ್ಟ್ ಮಾಡಿ ಇಲ್ಲ ಧರ್ಮದ ಬಗ್ಗೆ ಇದು ಮಾಡ್ತಿದ್ದಾರೆ ಅಂತ ಒಂದು ತಪ್ಪು ದಾರಿಗೆ ಹೇಳಿದ್ರು ಈ ಹೋರಾಟವನ್ನ. ಅವರಿಗೆ ನೀವು ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಇದು ಅವರು ಧರ್ಮವನ್ನ, ದೇವಸ್ಥಾನವನ್ನ ಮುಂದೆ ಇಟ್ಟು ತಾವು ಕಳಚ್ಕೊಂಡು ಹೋಗೋದು ಕಳೆದ 5 ದಶಕಗಳಿಂದ ವೇದವಲ್ಲಿ ಪ್ರಕರಣದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಯಾಕೆ ಅತ್ಯಾಚಾರ ಕೊಲೆ ಅಂತ ಹೇಳಿದ್ರೆ, ಕೊಂದವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ಮಂಜುನಾಥ ಸ್ವಾಮಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಆ ದೇವ್ರನ್ನ ನಡು ತಂದ್ಬಿಡ್ತಾರೆ. ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಗೋಡೆ ಮೇಲೆ ಹಲ್ಲಿಗಳು ಹೋಗ್ತಾ ಇತ್ತು. ಆ ಹಲ್ಲಿ ಹೊಡಿಬೇಕು ಅಂತಂದು ಹೇಳಿ ನಾವು ಕಸಬರಗಿ ತಗೊಂಡು ಹೊಡಿಬೇಕಾದ್ರೆ ಆ ಹಲ್ಲಿ ದೇವ್ರ ಫೋಟೋ ಹಿಂದೆ ಹೋಗಿ ಅಡಿಕೊಂಡ್ ಬಿಡ್ತಿತ್ತು. ದೇವ್ರ ಫೋಟೋಕ್ಕೆ ಎಲ್ಲಿ ಕಸಬರಗಿ ತಾಗ್ತದೋ ಅಂತೇಳಿ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ. ಇವರು ಕೂಡ ಅತ್ಯಾಚಾರಿಗಳು, ಕೊಲೆಗಡಕರು ಏನಿದ್ದಾರೆ ಅವ್ರ ಮೇಲೆ ಪ್ರಶ್ನೆ ಮಾಡಕ್ ಬಂದ್ರೆ ದೇವ್ರ ಹಿಂದೆ ಹೋಗಿ ಅಡಿಕೊಂಡು ಕುತ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಯಾರು ದೇವರನ್ನ, ದೇವಸ್ಥಾನವನ್ನ ಪ್ರಶ್ನೆ ಮಾಡಿಲ್ಲ. ನಾವು ಅದ್ರ ದೇವಸ್ಥಾನದ ಭಕ್ತರು. ನಾವು ನಮ್ಮ ಅವರು ದೇವರನ್ನೇ ನಂಬಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಮಂಜುಳಾ ಅಂತಿದ್ದಾನೆ, ಮಂಜುನಾಥ್ ಅಂತಿದ್ದಾನೆ. ನನ್ನ ಮನೆಯಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆತನದಲ್ಲಿಯೂ ಕೂಡ ಮಂಜುನಾಥ್ ಅಂತ ಇರ್ತಾರೆ. ಇವರ ಮನೆಯಲ್ಲಿ ಒಬ್ಬರಿಗೆ ಮಂಜುನಾಥ್ ಅಂತ ಹೆಸರಿಟ್ಟಿದ್ದೀರಾ? ಈ ಧರ್ಮೋದ್ಯಮಿ ಕುಟುಂಬದವರು ಒಬ್ಬರ ಹೆಸರು ಮಂಜುನಾಥ್ ಅಂತ ಕೇಳಿದ್ರ? ಒಬ್ಬರ ಹೆಸರು ಯಾರ್ದಾದ್ರು ಅಣ್ಣಪ್ಪ, ಅಣ್ಣಪ್ಪಯ್ಯ ಅಂತ ಇಟ್ಟಿದಾರ? ಇಲ್ಲ. ಅವರು ದೇವ್ರನ್ನ ನಂಬಲ್ಲ. ಮಂಜುನಾಥ ಸ್ವಾಮಿ ಫೋಟೋ ಅವ್ರ ಮನೆಯಲ್ಲಿಲ್ಲ. ಮೀಟರ್ ಬಡ್ಡಿ ದಂಧೆ ಮಾಡೋ ಎಲ್ಲಾ ಪುಸ್ತಕದಲ್ಲೂ ಮಂಜುನಾಥ ಸ್ವಾಮಿ ಫೋಟೋ ಇಟ್ಟಾರೆ. ಯಾಕೆ? ಬಡ್ಡಿ ದಂಧೆ. ನಮ್ಮ ಪವಿತ್ರ ಮಂಜುನಾಥ ಸ್ವಾಮಿನ ಇವರು
ಮೀಟರ್ ಬಡ್ಡಿ ದಂಧೆಗೆ ವ್ಯಾಪಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇವರು ಮಾಡಿರುವಂತಹ ಕೊಲೆ ಅತ್ಯಾಚಾರಗಳಿಂದ ಪಾರಾಗೋದಕ್ಕೆ ಮಂಜುನಾಥ ಸ್ವಾಮಿನಿಷ್ಟೇ ಅವರು ವ್ಯಾಪಾರಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಷಡ್ಯಂತ್ರ. ಸರ್, ಈಗ ಇಡೀ ಪ್ರಕರಣವನ್ನ ನೋಡಿದಾಗ ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದ್ರೆ ಸೌಜನ್ಯ ಪ್ರಕರಣದಲ್ಲಿ ಮೊದಲೇ ಅವರು ತನಿಖೆ ನಡೆಸಿದಂತ ಒಂದು ತಂಡ ಇತ್ತು. ಆ ತಂಡದ ಮೇಲೆ ಸಂಪೂರ್ಣ ಅನುಮಾನ ಬರುತ್ತೆ. ಈಗ ಪ್ರಸ್ತುತ SIT ಏನು ತನಿಖೆ ಮಾಡ್ತಾ ಇದೆ, ಆ ಒಂದು ವಿಷಯವನ್ನು ಎತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ಯಾ? ಸರ್, ನಾನು ಒಂದು ತುಂಬಾ ಲಾಜಿಕ್ ಇದನ್ನ ಹೇಳ್ತೇನೆ, ಇದಕ್ಕೆ ಉತ್ತರ ಕೊಡ್ತೀನಿ. ತಾವು ತನಿಖೆ ಅಂತ ಹೇಳಿದ್ರಿ, ನಮಗೆ ಜಾಸ್ತಿ ಅವರು ಟೀಕೆ ಮಾಡೋದೇನು, ನಿಮ್ಮ ಹತ್ರ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾರಿಲ್ಲ. ಖಂಡಿತ ಖಂಡಿತ. ಸಾಕ್ಷಿ ಇಲ್ಲ, ನೀವು ಯಾಕೆ ಆರೋಪ ಮಾಡ್ತೀರಿ ಕೇಳ್ತಾರಿಲ್ಲ. ಸಾಕ್ಷಿ ಇಲ್ಲ. ಸಾಕ್ಷಿ ಹುಡ್ಕೋರು ಯಾರು? ತನಿಖಾ ಸಂಸ್ಥೆ ತಾನೆ, ಪೊಲೀಸರು ತಾನೆ. ಈಗ SIT ತನಿಖೆ ಮಾಡ್ತಾ ಇದೆ, ಅದನ್ನ ಯಾಕೆ ಮುಚ್ಚಕ್ ನೋಡ್ತಾ ಇದ್ರಿ ನೀವು? ಒಂದ್ ಕಡೆ ಕೇಳೋರು ನೀವೇ ಸಾಕ್ಷಿ ಅಲ್ಲಿ ಅಂತ. ಸಾಕ್ಷಿ ಹುಡ್ಕೋರು ಯಾರು? ಪೊಲೀಸರು, ಅಂದ್ರೆ ತನಿಖಾ ಸಂಸ್ಥೆ. ಈಗ SIT ಬಂದಿದೆ. SIT ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಪೊಲೀಸ್. ನೀವು SIT ಅವ್ರಿಗೆ ತನಿಖೆ ಮಾಡಕ್ಕೆ ಬಿಡ್ತಿಲ್ಲ. ಸಭೆ ಮಾಡಿದ್ರಿ, ಧರ್ಮ ಯಾತ್ರೆ ಮಾಡಿದ್ರಿ, SIT ಬೈದ್ರಿ. SIT ನಿಲ್ಬೇಕು ಅಂತ ಹೇಳಿ ಈಗ CMಗೆ, DCMಗೆ, ಎಲ್ಲಾ ಮಂತ್ರಿಗಳಿಗೆ, ಒಬ್ಬೊಬ್ಬ MLAಗೆ 2 ಕೋಟಿ 3 ಕೋಟಿ ಕೊಟ್ಟು ಹೋಗಿ ಸಿದ್ದರಾಮಯ್ಯಗೆ ಹೇಳಿ ನೀವು ಅದನ್ನ ನಿಲ್ಸಕ್ ನೋಡ್ತಾ ಇದ್ದೀರಿ. DCMಗೆ ಹೇಳಿ ಪ್ರೆಷರ್ ಮಾಡಿ ನಿಲ್ಸ. ಮತ್ತೆ ಸಾಕ್ಷಿ ಸಿಗದ ಹೆಂಗೆ? TV ಚಾನೆಲ್ನವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಇನ್ವೆಸ್ಟಿಗೇಷನ್ ಮಾಡೋರು ಯಾರು? ನಾನು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ನಾವು ಹೇಳ್ಬೋದು ಇಷ್ಟೇ, ನೋಡಿ ಸ್ವಾಮಿ ಇಂತಲ್ಲಿದೆ, ಇವನ ಮೇಲೆ ಸಂಶಯ ಇದೆ, ಇವನ ಕಳ್ಳನ್ನ ಹಿಡೀರಿ, ಈ ಕೊಲೆಗಡಕನ್ನ ಹಿಡೀರಿ. ನೀವು ಸಂಶಯ ವ್ಯಕ್ತಪಡಿಸಬಹುದು. ಅಧಿಕೃತವಾಗಿ ವಿ ಆರ್ ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅಧಿಕೃತವಾದಂತಹ ತನಿಖಾ ಸಂಸ್ಥೆ SIT ತನಿಖೆ ಮಾಡ್ಬೇಕಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಸಾಕ್ಷಿ ಎಲ್ಲಿದೆ ನಿಮ್ಮ ಹತ್ರ? ಎಲ್ಲಿದೆ ಸಾಕ್ಷಿ? ಏನಿದ್ರ ಅರ್ಥ? ಅರೆ ಬಿಡಿ, ಅವ್ರಿಗೆ ಇನ್ನೊಂದ್ 2 ತಿಂಗಳು, ಎಲ್ಲರನ್ನು ಜೈಲಿಗೆ ಹಾಕ್ತಾರೆ, ಅವ್ರು ರೆಡಿ ಇದ್ದಾರೆ. ನನಗೆ ಇವತ್ತಿಗೂ ಕೂಡ ಏನೋ ಒಂದು ವಿಶ್ವಾಸ ಇದೆ SIT ಬಗ್ಗೆ. ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ವಿಶ್ವಾಸ ಇದೆ. ತನಿಖೆ ಮಾಡಕ್ಕೆ ಬಿಡಲ್ಲ, ಸಾಕ್ಷಿ ಹುಡ್ಕೊಳಕ್ಕೆ ಬಿಡೋದಿಲ್ಲ. ಆಮೇಲೆ ಕೇಳ್ತೀರಿ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತೀರಿ. ಹಿಂದೆನೂ ಅದೇ ಮಾಡಿದ್ರು. CBI ತನಿಖೆ ಮಾಡಕ್ ಬಿಡಲಿಲ್ಲ, CID ತನಿಖೆ ಮಾಡಕ್ ಬಿಡಲಿಲ್ಲ. 8-10 ದಿನದಲ್ಲಿ ನಿಲ್ಲಿಸ್ಬಿಟ್ರು. ಬೇಡ 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 ಅಂತ ಹೇಳಿ ತನಿಖೆ ಮಾಡಕ್ ಬಿಡದೇನೆ ನೀವು ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಇದಕ್ಕೆ? ಹಾಗೆ ಕೊನೆಯದಾಗಿ ಮುಂದಿನ ರೂಪುರೇಷೆಗಳು ಮತ್ತು ನಿಮ್ಗೆ ಜನ ಬೆಂಬಲ ಇನ್ನು ಯಾವ ರೀತಿ ಇದೆ, ಮುಂದಿನ ರೂಪುರೇಷೆಗಳು ಏನು ಅಂತ ಈ ನಾಡಿನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಈ ಹೋರಾಟದ, ಸೌಜನ್ಯ ಹೋರಾಟದ ಪರವಾಗಿದ್ದಾರೆ. ಸೌಜನ್ಯ ಹೋರಾಟ ಅಂದ್ರೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು. ಇದು ಏನು ಈ ಅಕ್ರಮಗಳಿದೆ, ಎಲ್ಲ ಅಕ್ರಮಗಳು. ಸೌಜನ್ಯ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಒಂದಲ್ಲ, ಸೌಜನ್ಯ ಒಂದು ಪ್ರತಿಬಿಂಬ. ಇವರು ಮಾಡಿದಂತಹ ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಅನೇಕ ಹೆಣ್ಣು ಮಕ್ಕಳ ಕೊಲೆ, ಪುರುಷರ ಕೊಲೆ, ಭೂ ಕಬಳಿಕೆ, ಶೋಷಣೆ ಇದೆ. ಆ ಶೋಷಣೆಯ ಪ್ರತಿಬಿಂಬ ಸೌಜನ್ಯ. ಈ ಸೌಜನ್ಯ ಹೋರಾಟಕ್ಕೆ ಈ ನಾಡಿನ ಪ್ರತಿಯೊಬ್ಬರ ಜನಸಾಮಾನ್ಯನ ಬೆಂಬಲ ಇದೆ. ಇವತ್ತು ನೀವು ನೋಡಿರ್ಬೋದು, ಇವತ್ತು ಮೂಡಿಗೆರೆಗೆ ನಮ್ಮನ್ನ ಕರೆಸಿದ್ರು, ರಕ್ಷಣಾ ವೇದಿಕೆದವ್ರು ಕರೆಸಿದ್ರು. ನಮ್ಮ ಜೊತೆಗೆ ಭೀಮ್ ಆರ್ಮಿ ದಲಿತ ಸಂಘಟನೆ ಅವರಿದ್ದಾರೆ. ಅನೇಕ ವರ್ಷಗಳಿಂದ ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಸೌಜನ್ಯ ಹೋರಾಟಗಾರರಿದ್ದಾರೆ. ಆನಂತರ ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲಾ ಸಮುದಾಯದವರು ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಬೆಂಬಲ ಬರ್ತಾ ಇದೆ. ನಾವು ಕಾದು ನೋಡ್ತಾ ಇದ್ದೀವಿ SIT ಏನು ವರದಿ ಕೊಡ್ತದೆ. ನನಗೊಂದು ನಂಬಿಕೆ ಇದೆ, ಅದ್ರ ಮೇಲೆ ನಾವು ಮುಂದಿನ ಇಡೀ ರಾಜ್ಯಾದ್ಯಂತ ಈಗ ಕೊಂದವರು ಯಾರು ಅನ್ನುವಂತಹ ಒಂದು ಸಂಘಟನೆ, ಆನಂತರ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ, ಪ್ರಗತಿಪರರು, ಎಡಪಂಥೀಯರು, ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಆ ಹೋರಾಟವನ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯ ಇರ್ಬೋದು ಮತ್ತು ದೆಹಲಿಯಲ್ಲಿ ಕೂಡ ಪ್ರತಿಭಟನೆ ನಾವು ಸ್ಟಾರ್ಟ್ ಮಾಡ್ತಿದೀವಿ. ಜಂತರ್ ಮಂತರಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಮತ್ತು ಇತರ ಎಲ್ಲಾ ಸೌಜನ್ಯ ಹೋರಾಟಗಾರರ ಮೇಲೆ ಗಡಿ ಪಾರ್ ಮಾಡೋದು, ಸುಳ್ಳು ಕೇಸ್ ಹಾಕೋದು, ಹೀಗೆ ಮಾಡಿ ಯಾರು ಅವ್ರ ವಿರುದ್ಧ ದೂರು ಕೊಡಬಾರ್ದು. ಆ ಕೊಲೆಗಡಕರ ವಿರುದ್ಧ, ಪ್ರಭಾವಿ ಕುಟುಂಬದ ವಿರುದ್ಧ ದೂರು ಕೊಡಬಾರ್ದು. ಆ ರೀತಿ ಒಂದು ಥ್ರೆಟ್, ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವ ಕಾರಣಕ್ಕೂ ಬಗ್ಗೋದಿಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ದುಡ್ಡು ತಗೊಂಡ್ರು, ಫಾರಿನ್ ಫಂಡ್ ಬಂತು, ಹೋಗಿ ತೋರಿಸಿದ್ರೆ ಇಲ್ಲೆಲ್ಲಾದ್ರೂ ನಂದು 100 ಎಕರೆ ಇತ್ತು ಅಂತ ಹೇಳಿದ್ರೆ ನಾನು ಕರ್ಕೊಂಡು ಹೋಗಿ ಬೋರ್ಡ್ ಹಾಕೊಡು ಅಂತ ಹೇಳಿದ್ರೆ ಆ 100 ಎಕರೆ ಹೌದು ಅಂತ ನಾನು ಇಲ್ಲ ಅನ್ನಲ್ಲ. ಫಾರಿನ್ ಫಂಡ್ ನೋಡ್ರಿ, ಇಲ್ಲಿ ಫಾರಿನ್ ಫಂಡ್ ಬಂದೈತೆ ನಿಮಗೆ 10 ಕೋಟಿ ರೂಪಾಯಿ, ಇದು ನಿಮ್ದೇ ಅಂತ ಹೇಳಿದ್ರೆ ನಾನು ಇಲ್ಲ ಅನ್ನಲ್ಲ. ನಾನು ತಗತೀನಿ, ಮೊದಲು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ತರ ಅಪಪ್ರಚಾರ, ಸುಳ್ಳು ಸುದ್ದಿ, ಬೈಗಳು, ಇವನ್ನೆಲ್ಲಾ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಬಗ್ಗಲ್ಲ.
ಯಾವ ಕಾರಣಕ್ಕೂ ಬಗ್ಗಲ್ಲ. ಇಡೀ ನಮ್ಮ ಉದ್ದೇಶ ಏನು ಗೊತ್ತಾ, ಇದು ಒಂದು ಈ ಪ್ರಕರಣದಲ್ಲಿ ಶಿಕ್ಷೆ ಆದ್ರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾದರಿ ಆಗುತ್ತೆ. ಏನಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಜೀವಂತ ಇದೆ, ಜನಸಾಮಾನ್ಯರಿಗೂ ನ್ಯಾಯ ಸಿಗುತ್ತೆ, ಜನಸಾಮಾನ್ಯರು ಬದುಕಬಹುದು, ಅಸಹಾಯಕರಿಗೂ ಕೂಡ ನ್ಯಾಯ ಸಿಗುತ್ತೆ, ಇಡೀ ದೇಶಕ್ಕೆ ಮಾದರಿ ಆಗುತ್ತೆ. ಹಿಂಗಾಗಿ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲದೆ, ಭಗತ್ ಸಿಂಗ್ ಕಾಂಪ್ರಮೈಸ್ ಆಗಿದ್ರೆ ಇವತ್ತು ಯಾರು ಹೋರಾಟನೇ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಹಂಗೆ ನಾವು ಕೂಡ ಕಾಂಪ್ರಮೈಸ್ ಆಗದೆ ಈ ಹೋರಾಟವನ್ನ ಜಯದ ಕಡೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಧರ್ಮಸ್ಥಳದಲ್ಲಿ ಇದ್ದದ ರಾತ್ರಿ 12 ಗಂಟೆ ಅಲ್ಲ, ಸೌಜನ್ಯ 4 ಗಂಟೆಗೆ ಕಾಣೆಯಾಗಿತ್ತು, ಪದ್ಮಲತಾ 12 ಗಂಟೆಗೆ ಕಾಣೆಯಾಗಿತ್ತು, ಹೆಣ್ಮಕ್ಳೆಲ್ಲ ಮಠ ಮಧ್ಯಾಹ್ನ ಕಾಣೆ ಆಗ್ತಾರೆ. ಅಲ್ಲಿ ರಾಮರಾಜ್ಯ ಅಲ್ಲ ಕಾಮರಾಜ್ಯ ಇರೋದ್ರಿಂದ ಮಠ ಮಧ್ಯಾಹ್ನ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಾ ಇದ್ರು. ಸೌಜನ್ಯ ಥ್ಯಾಂಕ್ಸ್ ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಎಲ್ಲ ಹೋರಾಟಗಾರರಿಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ಎಷ್ಟೋ ಹೆಣ್ಮಕ್ಕಳ ಜೀವನ ಉಳಿದಿದೆ. ನಮ್ದು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ರೇಪ್ ಮುಕ್ತ ಭಾರತ ಆಗ್ಬೇಕು, ಅತ್ಯಾಚಾರ ಮುಕ್ತ ಭಾರತ ಆಗ್ಬೇಕು ಅನ್ನೋದು ನಮ್ ಕನಸು. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಸ್ವಾರ್ಥ ಇದೆ. ನಮ್ಮ ಮಕ್ಳಿದಾರೆ, ಹೆಣ್ಮಕ್ಳಿದಾರೆ, ನಮಗೂ ಹೆಣ್ಮಕ್ಳಿಲ್ಲದ ಮನೆ ತೋರಿಸಿದೆ ಎಲ್ಲಿದೆ? ಮಗಳು ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂತಂದ್ರೆ ಹೆದರ್ಕೋತೀವಿ ನಾವು. ಸೊ ಆ ಒಂದು ಸೇಫ್ಟಿ ಮೇಜರ್ ತಗೋಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಓಕೆ ಸರ್, ತಮ್ಮ ಅಮೂಲ್ಯವಾದ ಸಮಯ ನಮಗೋಸ್ಕರ ಮೀಸಲಿಟ್ಟು ನಮ್ಮ ಒಂದು ಚಾನೆಲ್ ನಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಹಾಗೆ ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಿದ್ದೀರಿ. ಧನ್ಯವಾದಗಳು ಸರ್. ಓಕೆ, ಹಾಗೆ ವೀಕ್ಷಕರೇ, ಏನು ಒಂದು ಸೌಜನ್ಯ ಕೇಸ್ನಲ್ಲಿ ಇದುವರೆಗೂ ನೀವು ನಮ್ಮ ಗಿರೀಶ್ ಮಟ್ಟಣ್ಣನವರಿಂದ ಹಲವು ಮಾಹಿತಿ ಪಡೆದಿದ್ದೀರಿ. ಈ ಕೇಸ್ನಲ್ಲಿ ಆದಷ್ಟು ಬೇಗ ಒಂದು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿ ಹಾಗೂ SIT ತನಿಖೆ ಸಂಪೂರ್ಣವಾಗಿ ನ್ಯಾಯಬದ್ಧವಾಗಿ ನಡೀತಿದೆ, ಅದರ ಮೇಲೆ ಒಂದು ವಿಶ್ವಾಸ ಜನ ಇಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಒಂದು ಏನು ದಾರಿ ಕಾಣ್ಲಿ ಅಂತ ಹೇಳ್ತಾ ಇದು ಇಂದಿನ ವಿಶೇಷ ಅಂತ ಹೇಳ್ತಾ ನಮ್ಮ ಗಟ್ಟಿತನ ದಿಟ್ಟ ಸುದ್ದಿಗಾಗಿ ಸದಾ ವೀಕ್ಷಿಸ್ತೀರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ನಮಸ್ತೆ.